ಈ ಚಿತ್ರವು ಬರೀ ಕಾಲ್ಪನಿಕ ಚಿತ್ರವಾಗಿದ್ದು ಕೇವಲ ಮನರಂಜನೆಗೆ ಸೀಮಿತವಾಗಿದೆ. ತಡಿಯೋ ಬಂದೆ. ನಿನ್ನೆ ರಾತ್ರಿ ತಿಂದಿರೋದಕ್ಕೆ ಬಡ ಬಡ ಬಾರಲು. ನೆಮ್ಗೆ ಮಾಡಕ್ಕೂ ಬಿಡಲ್ವಲ್ಲ. ಏನೋ ನಿನ್ ಗೋಳು ನೆಮ್ಮದಿ ಹೋಗಕ್ಕೂ ಬಿಡಲ್ಲ ಅಂತೀಯಲ್ಲ. ಏನ್ ಮಾಡಿದ್ರು ಬರ್ತಾನೆ ಇಲ್ಲ ಕಲ. ಏನ್ಲ ಮರೆಕಲ ದೊಡ್ಡವರೆಲ್ಲ ಜಾಣರಲ್ಲ, ಚಿಕ್ಕವರೆಲ್ಲ ಗೋಳರಲ್ಲ, ಗುರುಗಳು ಹೇಳಿದ ಮಾತುಗಳೆಲ್ಲ ಎಂದು ನಿಜವಲ್ಲ ಗೆಳೆಯ, ಎಂದು ನಿಜವಲ್ಲ. ಎಷ್ಟಾದ್ರೂ ಇಷ್ಟ ಇಲ್ಲ, ನಿಮ್ ಬುದ್ಧಿ ತೋರಿಸ್ಬಿಡ್ತೀರಾ? ಸರಿ, ಕಟ್ ಮಾಡು. ತಡಿ ಮಚ್ಚ, ನೀನು ಆಮೇಲೆ ಮಾಡ್ತೀನಿ. ಏನ್ ಮಮ್ಮ ಆರಾಮಾಗಿ ಕೂತ್ಬಿಟ್ಟಿದ್ಯಾ? ಯಾಕೋ ಮಮ್ಮ ಏನಾಯ್ತು? ಮಗ, ನಮ್ಮ ಹುಡುಗಿ ನೀನೇ ಎಲ್ಲ, ನೀನ್ ಬಿಟ್ರೆ ಯಾರು ಇಲ್ಲ ಅಂತಿದ್ಲು ಕಣೋ. ಇವಾಗ ನೋಡಿದ್ರೆ ಬೆಸ್ಟಿನೇ ಇಲ್ಲ, ಬೆಸ್ಟಿ ಬಿಟ್ರೆ ಯಾರು ಇಲ್ಲ ಅಂತ ಹೇಳ್ಕೊಣೋ. ಬಿಡು ಮಮ್ಮ, ಇವೆಲ್ಲ ಲವಲ್ಲಿ ಇದ್ದಿದ್ದು ಕಾಮನೆ. ಎಲ್ಲಿದ್ದಿಲ್ಲ? ಮೇಲಿದೆ ಬಾಯಲ್ಲಿ. ಏನಾಯ್ತು? ಏನಿಲ್ಲ ಕಂಡ್ಲ, ಒಂದು ಲವ್ ಫೇಲ್ಯೂರ್ ಆಗಿತ್ತು, ಅದಕ್ಕೆ ಹೆಂಗ್ ಮಾಡ್ತಾವನೆ. ನಾವು ಹುಡುಗಿರಿಂದ ಹೋಗೋದಲ್ಲ ಕಲ, ಹುಡುಗಿರ್ ನಮ್ಮ ಹಿಂದೆ ಬರಂಗ್ ಮಾಡ್ಕೊಬೇಕು. ಲೋಬವ, ನಾನು ರಾಜವಲಿ ಫಿಲಮ್ನ ನಾರ್ದಮ್ ಟೆಗಿಸಲ್ 4 ಸಲ ನೋಡಿದ್ದೀನಿ. ಈ ಡೈಲಾಗ್ ಅದ್ರ ಬರುತ್ತೆ ಅಂತ ನಿನ್ಗೆ ಗೊತ್ತು ಚೆನ್ನಾಗಿ. ಏನ್ ಮಾಡ್ತಿದ್ಯಾ? ಏನ್ ಮಾಡ್ದ ಮತ್ತೆ? ಯಾಕ್ರೋ ಮಗ ಹಿಂಗ್ ನೋಡ್ತಾ ಇರ? ಏನ್ ಬ್ರೋ, ಫುಲ್ ಲವ್ವಾ? ಲವ್ ಎಲ್ಲ ಇಲ್ಲ ಬ್ರೋ, ಬೆಸ್ಟಿ ನೋಡ್ಕೊ. ಅಣ್ಣ, ಹೊಸ ಹುಡುಗ ಹೋಳಿಗೆ ತಂದ ಬರೋಣ. ಹೋಳಿಗೆನಾ? ಇವ್ರದ್ ಬರೀ ಇದೇ ಆಯ್ತು. ಏನ್ರ ಮಗ, ಯಾಕೆ ಬೇಜಾರಾಗಿದ್ದೀರಾ? ಏನಿಲ್ಲ ಮಗ, ಎಣ್ಣೆ ಹಾಕನಂತಿದೀವಿ, ಆದ್ರೆ ಎಲ್ಲೂ ಅಡ್ಜಸ್ಟ್ ಆಗಿಲ್ಲ, ಅದಕ್ಕೆ ಸುಮ್ ಕೂತಿದ್ವಿ. ಅದಕ್ಕೆಲ್ಲ ಏನ್ ತಲೆ ಕೆಡ್ಸ್ಕೊಂತವ್ರು? ನಮ್ ಗುರು
ಏನೋ ಮಮ್ಮ ಬರೀ ಬೊಕ್ಕೆ ಇದಾವಲ್ಲ. ಯಾಕೋ ಆ ಥರ ಮಾಡ್ತೀಯ? ಒಳಗಿದೆ ಮ್ಯಾಟ್ರು. ಮಗ ಎಲ್ಲ ಓಕೆ, ಸೈಡ್ಸ್ ಎಲ್ಲೋ? ಅಯ್ಯೋ ಮರ್ತ್ಬಿಟ್ಟೆ ಮಚ್ಚ. ನೀವು ಮಾತ್ರ ನಾನು ಮಾಡ್ತಿಲ್ಲ. ಆದ್ರೂ ಕೇಳೋಣ ಅಂತಿದ್ದೆ, ಸುಮ್ಮನಾದೆ. ಯಾಕೆಲ್ಲರೂ ಎಣ್ಣೆ ಹೊಡಿತಿದ್ದೀರಾ? ಗುರು, ನಮ್ಮ ಹುಡುಗಿ ನನ್ನ ಜೊತೆ ತಿಂಡಿ ಉಂಡಿ ಅವನಮ್ಮನ ಇವಾಗ ಬಂದಿರೋ ಬೆಸ್ಟಿ ಜೊತೆ ಹೋಗಿದ್ದಾಳೆ ಗುರು. ಗುರು, ಆ ಬೆಸ್ಟ್ ಅನ್ನೋ ಬೋಳಿ ಮಗ ಸಿಗ್ಲಿ ಗುರು ನನ್ನ ಕೈಗೆ. ಅವನಮ್ಮನ ನೋಡ್ಕೊಂತೀನಿ ನನ್ನ ಕೈ. ಕೈ ಕೂತ್ಗಳಲ್ಲಿ ಕುಡಿದು ಟಾರಲ್ಲಿ ನಡು ಮಗ, ಅವೇನೋ ನಶೆಯಲ್ಲಿ ಹೇಳ್ತಾವನೆ. ನೋಡ್ರ, ಈ ವಯಸ್ಸಲ್ಲಿ ಲವ್ ನೋವು ಇದೆಲ್ಲ ಕಾಮನ್, ಗೊತ್ತಾಯ್ತಾ? ಲವ್ ಮಾಡೋಕ್ಕೆ ಹುಡುಗಿ ಬೇಕು, ಆದರೆ ಲವ್ ಫೇಲ್ಯೂರ್ ಆದಾಗ ಆ ನೋವು ಮರ್ಸೋಕ್ಕೆ ನಿಮ್ಮಂತ ಗೆಳೆಯರು ಬೇಕು. ಹೌದು ಹುಲಿಯಾ. ಗುರು, ಲವರ್ ಇದ್ರು ಇನ್ನೊಬ್ಬ ಹುಡುಗನ ಜೊತೆ ಓಡಾಡ್ತಿರ್ತಾರಲ್ಲ ಅಂತವ್ರಿಗೆಲ್ಲ ಏನ್ ಹೇಳ್ಬೇಕು ಗುರು ಹುಡುಗಿಗೆ? ಗುರು, ನೀನ್ ಹೇಳೋದೇನೋ ಸರಿ, ಆದ್ರೆ ಪ್ರೀತಿ ಮಾಡೋದು ತಪ್ಪ? ಪ್ರೀತಿ ಮಾಡೋ ತಪ್ಪಲ್ಲ. ಪ್ರೀತಿ ಮಾಡಿದವಳು ಪಡ್ಕೊಳ್ತೀನಿ ಅನ್ನೋ ಧೈರ್ಯ ಇರ್ಬೇಕು, ಅವಳನ್ನ ಸಾಕೋ ತಾಕತ್ತಿರ್ಬೇಕು. ಹಂಗಾದ್ರೆ ಪ್ರೀತಿ ಮಾಡ್ಬೇಕು. ನಮ್ಮ ಗುರು ಅಂದ್ರೆ ಗುರು, ದೇವರಂತ ಗುರು ಅವರು. ಎಲ್ಲರೂ ಬುದ್ಧಿ ಹೇಳ್ತಿಲ್ಲ, ನೀ ಸರಿ ಇದೆಯಾ? ಎಸ್, ಗುಡ್ ಪಾಯಿಂಟ್. 4 ಜನ ಹುಡುಗಿರಿದ್ದು. ಗುರು, 4 ಜನ? ಬೆಸ್ಟಿ, ಲವರು, ವರ್ಲ್ಡು, ವೈಫು. ವೈಫಾ? ವೈಫ್ ಅಂದ್ರೆ ಮದ್ವೆ ಆಗಿಲ್ಲಪ್ಪ, ವೈಫ್ ತರ ಅಂತ ಹೇಳ್ದೆ. ಮತ್ತೆಲ್ಲ ಅವರಲ್ಲಿ ಗುರು. ವೈಫ್ ವೈಫ್ ಅಂತಿದ್ದವಳು ಇನ್ನೊಬ್ಬನ ಜೊತೆ ವೈಫ್ ಆಗೋದು. ವರ್ಲ್ಡ್ ಅಂತಿದ್ದವಳು ಕಣ್ಣಿಗೆ ಕಾಣ್ದಾಗ ಹೊಂಟೋದು. ಇನ್ನು ಈ ಬೆಸ್ಟಿನ ಅವಳಮ್ಮ ನಾವು ಲವರ್ ಜೊತೆ ದಿನ ಕಿತ್ತಾಡೋದು ನೋಡಿ ನಾನೇ ಓಡಿಸ್ಬಿಟ್ಟೆ. ಮತ್ತೆ ಲವರು? ಲವರ, ಆ ಲವರ್ ಬಗ್ಗೆ ಮಾತಾಡೋಕೆ ನನಗೆ ಮಾತೇ ಬರ್ತಿಲ್ಲ. ಅವಳು ನನ್ನ ಲವರ್ ಅಲ್ವ, ಅವಳು ದೇವತೆ. ಅದೇ ಗುರು, ಆ ದೇವತೆ ಎಲ್ಲಿ? ದೇವತೆ ದೇವಲೋಕಕ್ಕೆ ಹೋಗ್ಬಿಟ್ಲು. ಆವತ್ತಿಂದ ಅವಳ ನೆನಪಲ್ಲಿ ಸಾಯ್ತಿದ್ದೀನಿ. ಗುರು, ನಿನ್ ಕತೆ ಕೇಳಿ ಈ ಹುಡುಗಿಯರ ಸವಾಸ ಬೇಡ ಅನ್ಸ್ತೈತ್ ಗುರು. ನಿಜ ಕಂಡ್ರು, ಓದೋ ವಯಸ್ಸಿನಲ್ಲಿ ಓದಬೇಕು, ಆಟಾಡೋ ವಯಸ್ಸಿನಲ್ಲಿ ಆಟ ಆಡಬೇಕು, ಮದುವೆ ಆಗೋ ವಯಸ್ಸಿನಲ್ಲಿ ಮದುವೆ ಆಗಬೇಕು. ಆದರೆ ನಾವು ಯಾರು ಅದು ಯಾವುದನ್ನು ಮಾಡ್ತಾ ಇಲ್ಲ. ಯಾವುದು ಬೇಡ ಅದನ್ನೇ ಜಾಸ್ತಿ ಮಾಡ್ತಿದ್ದೀವಿ. ಫಿಲಾಸಫಿ ಕೇಳ್ತಾ ಬೆಳ್ಕರ್ತೀವಿ ಅಷ್ಟಲ್ಲ, ಅವ್ರನ್ನ ಕಣ್ಣು ತೆರೆಸ್ಬಿಡಿ. ದೇವ್ರಿಗೂ ನೀನು ಗುರು, ಲವ್ವರೇ ಎಲ್ಲ ಅಂದ್ಕೊಂಡಿದ್ದೆ. ಅವ್ರಕ್ಕಿಂತ ಹೆಚ್ಚಾಗಿ ನನ್ನ ತಂದೆ ತಾಯಿ ಇದೀರಂತ ತೋರಿಸ್ಬಿಟ್ಟೆ ಗುರು. ಇನ್ಮೇಲೆ ಎಣ್ಣೆಲ್ಗ ಕುಡಿಯೋದು ಬಿಟ್ಟು ನಾನು ಫುಲ್ಲು ಬದಲಾಗ್ತೀನಿ ಗುರು. ಏನಾದರೂ ಆಗಲಿ ಗುರು, ಈ ಕೆಟ್ಟ ಚಟಗಳನ್ನೆಲ್ಲ ಬಿಟ್ಟು ನಾನು ಅಂದ್ಕೊಂಡಿರೋದನ್ನ ಸಾಧಿಸಿ ನಾನು ಲವ್ ಮಾಡ್ತಿರೋ ಹುಡುಗಿನ ಪಡ್ಕೊತೀನಿ. ಗುರು, ನಾನು ಕಣ್ಣು ತೆರೆಸ್ಬಿಟ್ಟೆ. ಈ ಅಮೃತದ ಮೇಲೆ ಹಣೆ ಹೇಳ್ತೀನಿ, ಆಮೇಲೆ ಯಾವ ಹುಡುಗಿ ಜೀವನದಲ್ಲೂ ಆಟ ಆಡಲ್ಲ. ಬರೋ, ನಿಮ್ಮಂಥ ಗೆಳೆಯರನ್ನ ಪಡೆಯೋಕ್ಕೆ ನಾನು ತುಂಬ ಪುಣ್ಯ ಮಾಡಿದ್ದೀನಿ. ಪ್ರೀತಿ ಮಾಡದಿರಿ, ಮಾಡಲು ಬಿಡದಿರಿ.